ರಾಜ್ಯದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಕ್ಷೇತ್ರವಾಗಿದ್ದು ಅದು ಮಂಡ್ಯ. ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ನಡುವಣ ಕದನ. ಮಂಡ್ಯದಲ್ಲಿ ಒಳ್ಳೆ ಪರ್ಸೆಂಟೇಜ್ ವೋಟಿಂಗ್ ಆಗಿದೆ. ಈಗ ಶುರುವಾಗಿದೆ ಗೆಲುವು ಸೋಲಿನ ಲೆಕ್ಕಾಚಾರ. ಮಂಡ್ಯ ಲೋಕಸಭಾ ಕ್ಷೇತ್ರ ಕದನ ಕುತೂಹಲವನ್ನು ಮೂಡಿಸ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿ, ಸ್ಟಾರ್ ಚಂದ್ರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. ಮಂಡ್ಯದಲ್ಲಿ ಈಗ 81.48% ಮತದಾನ ಆಗಿದೆ. ಒಳ್ಳೆ ಲಾಸ್ಟ್ ಟೈಮ್ 80 ಆಗಿತ್ತು, ಈ ಸರ್ತಿ ಇನ್ನೂ 1% ಜಾಸ್ತಿ ಆಗಿದೆ. ಸೊ ದಳಪತಿಗಳು ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ಮತ್ತೊಂದು ಕಡೆ ಸ್ಟಾರ್ ಚಂದ್ರು ಕೂಡ ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸದಲ್ಲಿದ್ದಾರೆ. ಸೊ ಹೆಂಗೆ ಸೋಲು ಗೆಲುವಿನ ಲೆಕ್ಕಾಚಾರ ಅಂತಕ್ಕಂಥದ್ದು ಈಗಿನ ಪ್ರಶ್ನೆ. ಯಾಕೆಂದರೆ ಈ ಸರ್ತಿ ಮಂಡ್ಯದಿಂದ ಖುದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಿದ್ದಾರೆ. ಸುಮಲತಾ ಅವರ ಕ್ಷೇತ್ರವನ್ನು ಕುಮಾರಸ್ವಾಮಿ ಅವರಿಗೆ ಬಿಟ್ಟುಕೊಡಲಾಯಿತು. ಸೊ ಹಾಗಾಗಿ ಹಾಗಾಗಿ ಇವಾಗ ಈ ಲೆಕ್ಕಾಚಾರ, ಮಂಡ್ಯ ಲೋಕಸಭೆ ಲೆಕ್ಕಾಚಾರ ನೀವೀಗ ನೋಡ್ತಾ ಇದ್ದೀರಾ. ಮಳವಳ್ಳಿನಲ್ಲಿ 77.23% ವೋಟಿಂಗ್ ಆಗಿದೆ. ಮದ್ದೂರಲ್ಲಿ 82.98% ವೋಟಿಂಗ್ ಆಗಿದೆ. ಮೇಲ್ಕೋಟೆನಲ್ಲಿ 87.20, ಮಂಡ್ಯದಲ್ಲಿ 77, ಶ್ರೀರಂಗಪಟ್ಟಣದಲ್ಲಿ 84.48, ನಾಗಮಂಗಲ 84.73, ಮಂಡ್ಯದ KR ಪೇಟೆ 80.63, KR ನಗರ 80.50. ಎಲ್ಲ ಕಡೆ ಅಬೌವ್ 80, ಎಲ್ಲ 80 ಮೇಲೆ ಇದ್ದಾರೆ. ಮಂಡ್ಯ ಒಂದು ಬಿಟ್ಟು, ಮಂಡ್ಯ ಟೌನಲ್ಲಿ 77% ಆಗಿರೋದು ಕಡಿಮೆ. ಹಾಗಾಗಿ ಸಾಮಾನ್ಯವಾಗಿ ಹೆಚ್ಚು ಮತದಾನ ಆದರೆ ನಮಗನುಕೂಲ ಅಂತಕ್ಕಂಥ ಲೆಕ್ಕಾಚಾರ ಎರಡೂ ಕಡೆಯವ್ರಿಗೆ ಇರುತ್ತೆ. ಸೊ ಈಗಲೂ ಕೂಡ ಅದೇ ರೀತಿ ಇದೆ. ಹಾಗಾಗಿ ಸೋಲು ಗೆಲುವಿನ ಲೆಕ್ಕಾಚಾರ. ಒಂದು ಕಡೆ ಕುಮಾರಸ್ವಾಮಿ ಅವರು ವಿಪರೀತ ವಿಶ್ವಾಸದಲ್ಲಿದ್ದಾರೆ, ನಾನು ಗೆಲ್ತೀನಿ ಅಂತ. ಇನ್ನು ಸ್ಟಾರ್ ಚಂದ್ರು ಪರವಾಗಿ DK ಶಿವಕುಮಾರ್ ವಿಪರೀತ ಎಫರ್ಟ್ ಹಾಕಿದರು. ಮುಖ್ಯಮಂತ್ರಿಗಳು ಬಂದು ಪ್ರಚಾರ ಮಾಡಿದ್ರು. ಹಾಗೆಯೇ ನಟ ದರ್ಶನ್ ಕರೆಸಿ ಪ್ರಚಾರ ಮಾಡಿಸಿದ್ರು. ಇವೆಲ್ಲ ಸೇರಿರೋದ್ರಿಂದ ನಾನು ಗೆಲ್ತೀನಿ ಅಂತ ಸ್ಟಾರ್ ಚಂದ್ರು ಅವರು ಕೂಡ ವಿಶ್ವಾಸದಲ್ಲಿದ್ದಾರೆ. ಹಾಗಾಗಿ ಏನಾಗುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕು. ಒಳ್ಳೆ ಉತ್ತಮ ಮತದಾನ ಆದಾಗ ಕ್ಲೀನ್ ಮ್ಯಾಂಡೇಟ್ ಅಂತ ಹೇಳ್ಬೋದು. ಈಗ 81% ಅಂದರೆ ತಮಾಷೆ ಆಟ ಅಲ್ಲ. ಬೆಂಗಳೂರಿನಲ್ಲಿ 50-55 ಒಳಗಡೆ ಇದ್ದೀವಿ ನಾವು. ಮಂಡ್ಯದಲ್ಲಿ 81% ತಮಾಷೆ ಮಾತಲ್ಲ. ಅದ್ಭುತವಾಗಿ ಜನ ರೆಸ್ಪಾನ್ಸ್ ಮಾಡಿದ್ದಾರೆ. ಆಮೇಲೆ ಮಂಡ್ಯದಲ್ಲಿ ಯಾವ ಚುನಾವಣೆ ಆದರೂ ಹೀಗೇನೆ. 2019ರಲ್ಲಿ 80% ವೋಟಿಂಗ್ ಆಗಿತ್ತು. ಈ ಸರ್ತಿ 81.48, 81% ಅಂದ್ಕೊಳ್ಳಿ. ಹಾಗಾಗಿ ಈಗ ಒಳ್ಳೆಯ ಪರ್ಸೆಂಟೇಜ್ ವೋಟಿಂಗ್ ಆಗಿರೋದ್ರಿಂದ ಏನಾಗಬಹುದು ಅಂತಕ್ಕಂಥದ್ದು ಗೊತ್ತಾಗಬೇಕು. ಮತ್ತು ಶಾಸಕರ ಲೆಕ್ಕಾಚಾರಕ್ಕೆ ಬರೋದಾದರೆ ಈಗ ಕುಣಿಗಲ್ನಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. RR ನಗರ, ಮಳವಳ್ಳಿನಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಮದ್ದೂರಿನಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಮೇಲ್ಕೋಟೆನಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಅವರಿದ್ದಾರೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರೋಹಿತ್ ಅವರಿಂದ ಪಡ್ಕೊಂಡ. ರೋಹಿತ್, ಒಳ್ಳೆ ವೋಟಿಂಗ್ ಅಂತಂದರೆ ಅದೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಮಂಡ್ಯದಲ್ಲಿ ಯಾವಾಗಲೂ 80% ಮೇಲಾಗುತ್ತೆ. ಈಗಿನ ಲೆಕ್ಕಾಚಾರ ಏನು, ಜನ ಏನು ಮಾತಾಡ್ಕೋತಾ ಇದ್ದಾರೆ? ಖಂಡಿತ ಅರವಿಂದ್, ಪ್ರತಿ ಬಾರಿಯೂ ಕೂಡ ಮಂಡ್ಯದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಮಂಡ್ಯ ಅಂದ್ರೆ ರಾಜಕಾರಣದ ಬಗ್ಗೆ ಸಾಕಷ್ಟು ಆಸಕ್ತಿ ಇರುವಂತಹ ಜಿಲ್ಲೆ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಈ ಬಾರಿಯ ಚುನಾವಣೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಅದು ಯಾಕಂದ್ರೆ ಕುಮಾರಸ್ವಾಮಿ ಅವರು ಬಂದು ಸ್ಪರ್ಧೆ ಮಾಡೋದ್ರಿಂದಾಗಿ ಒಂದ್ ಕಡೆ ಕಾಂಗ್ರೆಸ್ನ ನಾಯಕರು ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಈಗಾಗಲೇ ಮತದಾನವೂ ಕೂಡ ಎಲ್ಲವೂ ಕೂಡ ಆಗಿದೆ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅತ್ಯಧಿಕ ಮತದಾನ ಕೂಡ ಆಗಿರುವಂತದ್ದು. ಈ ಅತಿ ಹೆಚ್ಚು ಮತದಾನ ಆಗಿರುವಂತ ಪ್ರಕಾರವಾಗಿ ಒಂದ್ ಕಡೆ ಮೈತ್ರಿ ಅಭ್ಯರ್ಥಿಯ ವಿಶ್ಲೇಷಣೆ ಬೇರೆ ಆಗಿದೆ, ಕಾಂಗ್ರೆಸ್ನ ನಾಯಕರ ವಿಶ್ಲೇಷಣೆ ಬೇರೆ ಆಗಿರುವಂತದ್ದು. ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂತದ್ದು ಅತಿ ಹೆಚ್ಚು ಮಹಿಳೆಯರು ವೋಟ್ ಹಾಕಿರುವಂತ ಕಾರಣವಾಗಿ ಈ ಬಾರಿ ಹೆಚ್ಚಿನ ಪರ್ಸೆಂಟೇಜ್ ಆಗಿದೆ. ಆ ನಿಟ್ಟಿನಲ್ಲಿ ಇದು ನಮ್ಗೆ ಅನುಕೂಲ ಆಗುತ್ತೆ, ನಮ್ಮ ಅಭ್ಯರ್ಥಿಯ ಗೆಲುವಿಗೆ ಕಾರಣ ಆಗುತ್ತೆ ಅಂತೇಳಿ ಕಾಂಗ್ರೆಸ್ನ ನಾಯಕರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅದೇ ರೀತಿಯಾಗಿ ಬಿಜೆಪಿ ಮತ್ತೆ JDS ನ ನಾಯಕರು ಸಹ ಇದೇ ರೀತಿಯಂತ ಒಂದು ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಅಂತ ಸಂದರ್ಭದಲ್ಲಿ ಕೂಡ ಅದು ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಿದೆ, ಎದುರಾಳಿ ಪಕ್ಷಗಳಿಗೆ ಅನುಕೂಲವಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಈ ಬಾರಿ ಕುಮಾರಸ್ವಾಮಿ ಅವರನ್ನ ನೋಡ್ಕೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ವೋಟ್ ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ಮಂಡ್ಯದಲ್ಲಿ JDS ನ ಅಭ್ಯರ್ಥಿ ಗೆಲ್ಲುತ್ತಾರೆ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ವಿಶ್ಲೇಷಣೆಗಳನ್ನ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಇದು ಯಾರಿಗೆ ದೊರಕುತ್ತೆ, ಯಾರಿಗೆ ಫಲ ದೊರಕುತ್ತೆ ಅನ್ನೋ ನಿಟ್ಟಿನಲ್ಲಿ ಫಲಿತಾಂಶದ ದಿನದಂದು ನೋಡ್ಬೇಕಾಗಿರುವಂತದ್ದು. ಥ್ಯಾಂಕ್ ಯು ರೋಹಿತ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.